ಹಾ ನಮ್ಮ ಕಿರಮಣ ಹೆಂಗೆ ಬೆಳಗ್ಗೆ ಎದ್ದು ಮಾರಿ ತೊಳ್ಕೊಂಡು ಸ್ವಾಮಿ ಗಡ್ ಬಿದ್ದು ಒಂದೀಟು ತಂಗಳನ್ನ ಉಂಡ್ಕೊಂಡು ಬ್ಯಾಟಿಗೆ ಹೋಗುದು. ಹೊಂಟು ಬಿಡೋಣ. ಆಹಾ, ಹೊಂಟು ಬಿಡುದಂದ್ರೆ ಹೊಂಟು ಬಿಡೋದಲ್ಲ. ಬ್ಯಾಟೆ ಆಡೋದು ಕಾಯ್ದ ಪಾಯ್ದ ಬೇಡವೇನು? ಯಾವ್ದೆಲ್ಲ ಬೇಕು? ಬಿಲ್ಲು, ಬಾಣ, ಈಟಿ, ಕತ್ತಿ, ಕೊಡಲಿ, ದೊಣ್ಣೆ, ತೋಮರ ಅಷ್ಟೇ ಇದ್ರೆ ಸಾಕೇನು? ಬಲೆಗಳು ಬೇಡನು? ಯಾವ್ದೆಲ್ಲ ಬಲೆ ಬೇಕು? ಹಾಸ್ ಬಲೆ, ಬೀಸ್ ಬಲೆ, ದೊಡ್ಡ ಕಣ್ಣಿನ ಬಲೆ, ಸಣ್ಣ ಕಣ್ಣಿನ ಬಲೆ, ಚಟಾಕಿ ಬಲೆ, ಪಟಾಕಿ ಬಲೆ ಅಷ್ಟೇ ಇದ್ರೆ ಸಾಕೇನು? ಓಡುವಂತ ಮಿಕ್ಕಗಳನ್ನ ಹಿಡಿಯುವುದಕ್ಕೆ ಕುನ್ನಿಗೋಟ್ ಬೇಡವೋ? ಬೇಕು. ಯಾವ್ದೆಲ್ಲ ಬೇಕು? ದಾಸ, ಹಂಡ, ಹುಂಡ, ಕರಿಯ, ಮರಿಚಿಟ್ಕ, ರಕ್ತ ಬೇರುಂಡ. ಹಾ, ಇಷ್ಟೇ ಸಾಕು. ಹಾಗಾಗಿ ತಡ ಮಾಡುವುದಲ್ಲ. ಚುಕ್ಕಿ ಮೂಡೋ ಹೊತ್ತಾಯ್ತು. ಮಿಕ್ಕಗಳೆಲ್ಲ ಬಯಲು ಬಿಟ್ಟು ಗುಡ್ಡ ಹತ್ತವು. ತಡ ಮಾಡುವುದಲ್ಲ, ಮಾಡಿದು ಬಿಡೋಣ. ಬಂದನಾಗ ಬೇಟೆಯಾಡುತ್ತ ಏಕಲವ್ಯ ಸ್ಮರ ಶರದಿ ತಾಪಗೊಳ್ಳುತ್ತಾ ಸ್ಮರ ಶರದಿ ತಾಪಗೊಳ್ಳುತ್ತ ಸರಸಿಜಾಕ್ಷಿಯೊಡನೆ ಪೇದ
ಮೇಲು ಚಂದದಿ ಕೊಯ್ಯಾಲೆ ಚಂದದಿ ಕೊಯ್ಯಾಲೆ ಚಂದದಿ ಕೊಯ್ಯಾಲೆ ಕಂದರ್ಪ ನಾಟದಿ ನಿನ್ನ ಮನ ತಣಿಸುವೆ ಓ ಬಾಲೆ ಕಂದರ್ಪ ನಾಟದಿ ನಿನ್ನ ಕಂದರ್ಪ ನಾಟದಿ ನಿನ್ನ ಮನ ತಣಿಸುವೆನೋ ಬಾಲೆ ಮನ ತಣಿಸುವೆನೋ ಬಾಲೆ ಯಾಮ್ಯ ಬೋರಿ ವಿಪಿನದೊಳಗೆ ಯಾಮ್ಯ ಬೋರಿ ವಿಪಿನದೊಳಗೆ ಓಡಾಳೆಲ್ಲಿ ಹೋಗಿ ಎಲ್ಲಿ ಹೋಗಿ ಓರಿ ಈ ದಟ್ಟವಾದ ಅಡವಿಯಲ್ಲಿ ನಾವೇ ಕೆಲವೊಮ್ಮೆ ಬೆದರದುಂಟು. ಹೌದಾ? ಹಾ, ಎಲ್ಲಾ ಕಡೆ ಹೋಗುದು ಹೇಗೆಂತ ತಿಳಿದಿದ್ರು ಕೆಲವೊಮ್ಮೆ ನಾವೇ ದಾರಿ ತಪ್ಪುದುಂಟು. ಸರಿ. ಅಂತಹದ್ರಲ್ಲಿ ಈ ದಟ್ಟವಾದ ಅರಣ್ಯದೊಳಗ ಎಲ್ಲ ಪೋರಿ ಅಂದ್ರೆ ಬೆದರಿಕೆ ಇಲ್ಲದೆ ತಿಳಿಸ್ತಾ ಇದ್ದೇನೆ ಅಂತ. ಹೌದು. ಬೆದರಿಕೆ ಇರುವುದು ಯಾರಿಗೆ? ಯಾರಿಗೆ? ಬದುಕುವ ಬಯಕೆಗಳಿದ್ದವರಿಗೆ. ಎಲ್ಲಾ ಬಯಕೆಗಳು ಸತ್ತೋಗಿದೆ, ಇನ್ನೆಂತದ್ದು ಹೆದರಿಕೆ? ಬಯಕೆಗಳು ಸುತ್ತ ಹೋಗಿದೆ ಅಂದ್ರೆ ಬೇಸರದಿಂದ ಕಾಡಿಗೆ ಬಂದವಳು. ಖಂಡಿತ ಒಳ್ಳೇದಾಯ್ತು ನೋಡು. ಇನ್ನು ನೋಡುವಾಗ ಸಾಮಾನ್ಯ ನಮ್ಮ ಹುಡುಗಿ ಕಂಡಂಗಿಲ್ಲಲ್ಲ. ಅವಳು ರಾಜ್ಕುಮಾರಿ, ನಾನು ಕಾಶಿಯ ರಾಜಕುಮಾರಿಯೇ ಸರಿ. ಸರಿ ಆಯ್ತು ನೋಡಿ. ಹಾ, ನಮ್ಮ ಅಜ್ಜ ಯಾವಾಗ್ಲೂ ಹೇಳ್ತಾ ಇರ್ತಿದ್ದ ಏನಂತ? ನಿಂಗೆ ರಾಜ್ಕುಮಾರಿನ ತಂದು ಮದುವೆ ಮಾಡ್ತೆ ಅಂತ. ಹಾ, ಅದಕ್ಕೆ ಸರಿ ಆಯ್ತು. ನೀನು ರಾಜ್ಕುಮಾರಿ, ನಾನು ಕಾಡಿನ ರಾಜ. ಒಳ್ಳೇದಾಗ್ತದೆ. ಹೌದಾ? ಹಂಗಾಗಿ ಬಾ, ಬಂದು ಮದುವೆ ಮಾಡೋಣ. ಹಂಗೆ ಚಪ್ರದ ಮೇಲೆ ಚಪ್ರ, ಚಪ್ರದ ಮೇಲೆ ಚಪ್ರ ಹಾಕಿ ಪಲ್ಲಂಗವನ್ನು ಸಿದ್ಧಪಡಿಸಿ ನಾವಿಬ್ರು ಮದುವೆ ಆದ್ರೆ ಬಾರೆ ಬಾರೆ ಬಾರೆ. ಮದುವೆಯ ಬಯಕೆ ಮೂಡಿರುವುದು ಈ ಕಿರಾತೇಶನಿಗೆ. ಹೌದು, ಮದುವೆ ಆಗುತ್ತೇನೆ. ಆಗುವ ಮೊದಲು ನನ್ನ ಇಷ್ಟಾರ್ಥವನ್ನು ನೀನು ಈಡೇರಿಸ್ತೀಯಾ? ಏನ್ ಮಾಡ್ಬೇಕೆ? ಕೇಳು ಕೇಳು ಕಿರಾತೇಶ ನೀನು ಕೇಳು ಕಿರಾತೇಶ ನೀನು ಕಾಶಿ ಪಾಲನ ಸುತೆ ಅಂಬೆ ನಾನು ಕಾಶಿ ಪಾಲನ ಸುತೆ ಅಂಬೆ ನಾನು ಕಾಳಗದೊಳಗೆಲ್ಲರನ್ನು ಗೆದ್ದ ವರನಿಗೆ ಲೀಲೆಯಳು ನಾನೀವೆ ನೆನ್ನುತ್ತ ಪಾಳು ಪಣವನಿಗೈದ ಮತ್ತಿತ ಕೇಳು ಕಿರಾತೇಶ ನೀನು ಕಾಶಿ ಪಾಲನ ಸುತೆ ಅಂಬೆ ನಾನು. ಕಿರಾತೇಶ, ಮನದಲ್ಲಿ ಬಯಕೆಗಳು ಉಳಿದಿರುವಾಗ ಅದು ಒಂದು ರೀತಿ ಸೂತಕವಾಗಿರುತ್ತದೆ ಅಂತ. ಓಹೋ, ಸೂತಿಕ ಇದ್ದವರು ಶುಭ ಸಂಸ್ಕಾರವನ್ನು ಹಾಕುವ ಹಾಗಿಲ್ಲ ತಾನೆ. ಬಯಕೆ ಎನ್ನುವಂತ ಸೂತಿಕ ನನ್ನ ಹೃದಯದಲ್ಲಿ ಜೀವಂತವಾಗಿರುವವರೆಗೆ ಯಾವ ಶುಭ ಕಾರ್ಯಕ್ಕೂ ನನ್ನ ಮನಸ್ಸು ಒಳಪಡುವುದಿಲ್ಲ ನೋಡು. ಅಂತಹದ್ದೇನಾಯ್ತು? ನನ್ನ ಬಯಕೆ ಒಂದೇ, ಹಸ್ತಿನಾವತಿಯ ಭೀಷ್ಮನಿಂದ ನನಗೆ ಅನ್ಯಾಯವಾಗಿದೆ. ಅವನನ್ನ ನೀನು ದೂರದಲ್ಲಿ ಗೆಲ್ಲುತ್ತೀಯ ಅಂತ ಆದ್ರೆ ಆ ಕ್ಷಣವೇ ನಿನ್ನ ಸತಿಯಾಗಿ ಬರ್ತೇನೆ. ನೀ ಏನು ಅಂತ
ಹೌದು. ನಿನಗೆ ಮೋಸ ಆಯ್ತು, ನನಗೆ ಬದುಕಿಗೆ ಅನ್ಯಾಯ ಆಗಿದೆ. ಭೀಷ್ಮ ಮೋಸ ಮಾಡಿದ. ಹೌದು. ಈ ವಿಚಾರ ನನಗೆ ಗೊತ್ತಿರಲಿಲ್ಲ ನೋಡಿ. ಹೌದಲ್ಲ. ಆ ಲೇಖನ, ನಿನ್ನ ಅಪ್ಪ ಕೊಟ್ಟ ಲೇಖನ ಎಲ್ಲಿ ಆದ್ರೂ ನನ್ನವರೆಗಾಗಿ ಬಂದಿದ್ರೆ ಭೀಷ್ಮನು ಇಲ್ಲ, ಇನ್ನೊಬ್ಬನು ಇಲ್ಲ. ನಾನೇ ಅಂದನ್ನು ನನ್ನ ಕಾಡಿಗೆ ಕರ್ಕೊಂಡು ಬರ್ತಿದ್ದೆ. ಕಾಡಿಗೆಲ್ಲ ಕಳಿಸುವ ಲೇಖನ ಅಲ್ಲ, ರಾಜಕುಮಾರಿಗೆ ಮಾತ್ರ ಸೀಮಿತವಾದ. ನನ್ನ ಪೌರುಷ ಹಾಗೆ ಅಂತ ಹೇಳಿದೆ. ಅಂದ್ರೆ ಅಷ್ಟು ಶಕ್ತಿ ನಿನ್ನಲ್ಲಿ ಉಂಟಲ್ಲ. ಹೌದು. ಈಗಲೂ ಅವಕಾಶ ಉಂಟು ನಿನಗೆ. ಅದೇನೇ ಇರಲಿ, ಈಗ ಮೋಸ ಆಗಿದೆ ಅಂತಾದ್ರೆ ಹೌದು, ಅವನನ್ನು ನಾನು ಎದುರಿಸ್ತೇನೆ. ಎಲ್ಲಿದ್ದಾನೆ ತೋರಿಸಿ. ಹಸ್ತಿನಾವತಿಯಲ್ಲಿ ಹೋಗೋಣ. ಅಂತವರ ಮಗನಾಗಿ ಮತ್ತೆ ಗುರುಗಳು ಪರಶುರಾಮಾಚಾರ್ಯರು ಅಬ್ಬಬ್ಬಬ್ಬಬ್ಬಬ್ಬ ಅಂತಹ ಮಹಾನ್ ಗುರುಗಳ ಶಿಷ್ಯನಾಗಿ ಒಬ್ಬರಲ್ಲ 4 ಮಂದಿ ಗುರುಗಳಿದ್ದಾರೆ. ಅಂತಹನಾದಂತಹ ನೀನು ಇಂತಹ ಕೆಲಸ ಮಾಡುವುದೇನು? ಎಂತದ್ದು? ಒಂದು ಹೆಣ್ಣಿಗೆ ಅವಮಾನ ಮಾಡಿದ್ದಲ್ಲದೆ ಮದುವೆ ಆಗುತ್ತೇನೆಂದು ನಂಬಿಸಿ ಮೋಸ ಮಾಡಿದವನು ನೀನೆಂದು ಕೇಳಿದ್ದೇನೆ. ಒಳ್ಳೆ ಮಾತಿನಲ್ಲಿ ಒಪ್ಪಿದ್ರೆ ಆಯ್ತು. ನಾನೇ ಮದುವೆ ಆಗ್ತೇನಂತ ನಂಬಿಸಿದ್ದ. ಹಾಗೆ ಹೇಳಿದ್ದಾನೆ. ಕೇಳಿಕೊಂಡು ಬಂದಿದ್ದೇನೆ. ಒಪ್ಪಿದ್ರೆ ಆಯ್ತು, ಇಲ್ಲಾದ್ರೆ ಕೊಂದು ಕಳಿದ್ದಾನೆ. ನೀತಿ ಚಂದ್ರ ಬೇಳಲು, ನೀತಿ ಚಂದ್ರ ಬೇಳಲು, ಚೌಡಗಳಿಗೆ ತೂತನ ಬೇಳಿಗಲು, ಚೌಡಗಳಿಗೆ ತೂತನ ಬೇಳಿಗಲು. ಇತರು ನಿಯಮದಿಂದ ಬಂದವನಾರು ಜಾತಿ ಯಾವುದು ಬೇಳೆಲು. ಜಾತಿಯಲ್ಲಿ ನೀನು ಕಿರಾತ ಅಲ್ವಾ? ಸೊಪ್ಪು ಕಟ್ಟಿದ ಬೆಪ್ಪೆ, ಹಸಿ ಮಾಂಸವನ್ನ ಬೇಯಿಸಿ ತಿನ್ನಬೇಕಿರುವಂತಹ ಸಂಸ್ಕಾರ ಇಲ್ಲದೆ ಹೋದವನೇ ಹಸ್ತಿನಾವತಿ ಅಂಗಣದವರೆಗೆ ಬಂದು ಈ ಭೀಷ್ಮನನ್ನು ಪ್ರಶ್ನಿಸುವಂತಹ ಉದ್ದಟತನ ಬಂದೇನ ನಿನಗೆ? ಏನು ಏನು ಸೂತ ಪುರಾಣಿಕನೇ ನೀನು? ಶೌನಕನ, ಯಾಜ್ಞನು, ಗುರುಗಳಾದಂತಹ ಬೃಹಸ್ಪತಿಯೋ? ಯಾವುದು ಅಲ್ಲಲ್ಲ. ಇಲ್ಲಿಗೆ ಬಂದು ಅಧಿಕ ಪ್ರಸಂಗ ಮಾಡಿದ್ರೆ ನಿನ್ನನ್ನ ಸೀಳಿ ನೀನಿದ್ದ ಕಾಡಿನಲ್ಲಿರುವ ಪ್ರಾಣಿಗಳಿಗೆ ಔತಣ ಬಡಿಸಿರುವುದಾಗತ್ತೆ. ಸೋತೆನೆಂದೆನುತ ಶಬರ ಪೂತುರೆ ನಿನ್ನೊಳು ದುರದಿ ಗೆಲ್ಲುವರನ್ನು ಭೂತಳದೊಳು ಕಾಣೆನಯ್ಯ. ಕ್ಷಮಿಸಬೇಕು, ಕ್ಷಮಿಸಬೇಕು. ನಿಮ್ಮೊಡನೆ ಹೋರಾಡುವಾಗ ಎನಿಸಿತು ನನಗೆ, ನಾನಲ್ಲ, ನನ್ನಂತಹವರಲ್ಲ, ಈ ಭೂತಳದಲ್ಲಿಯೇ ನಿಮ್ಮನ್ನು ಗೆಲ್ಲುವವರು ಯಾರೂ ಇಲ್ಲ ಎಂದು ನಾನು ಎಣಿಸಿದ್ದೇನೆ. ನನ್ನ ತಪ್ಪನ್ನು ಕ್ಷಮಿಸಬೇಕು. ಬಂದ ಕಾರಣ ಇಷ್ಟೇ ಅಲ್ಲ. ಕುಲಗೇಡಿ ಪ್ರಶ್ನೆ ನಿವಾಳಿ ಮಾನಿನಿ ಹೀಗೆ ಕಲಾಕಾರಿಣಿ ದುಶ್ಚಾರಿತ್ರೆ ಕೆಟ್ಟ ಮೂರ್ಗಳೇ ನಿನ್ನ ಶಿರವ ನಡುವೆನೆಂದೆನುದ. ನಿನ್ನ ಮಾತನ್ನು ಕೇಳಿ ಪರಮ ಶ್ರೇಷ್ಠರೆನಿಸಿದಂತಹ ಭೀಷ್ಮರಲ್ಲಿ ನಾನು ಕಾಳಗಕ್ಕೆ ಬಂದಲ್ಲ. ನನ್ನ ಮತ್ತಿಗೆ ಏನು
ಭೀಷ್ಮಾಚಾರ್ಯ ಏನು? ಒಂದು ಅವಕಾಶ ಮಾಡಿಕೊಟ್ರೆ ಅಂತಾದ್ರೆ ಈ ಕ್ಷಣ ಅವಳ ಶಿರವನ್ನು ಸುರನದಿ ಸುತ ಕಾಣುತ್ತ ತರುಣಿ ಹತ್ಯವ ಗೈಯ ಬೇಡ ಆ, ಆ, ನಿನ್ನಿಚ್ಛೆ ಬಂದ ಹಾಗೆ ವ್ಯವಹರಿಸುವುದಕ್ಕೆ ನೀನಿದ್ದ ಕಾಡು ಪ್ರದೇಶ ಅಲ್ಲ ಇದು, ಹಸ್ತಿನಾವತಿಯ ರಾಜಾಂಗಣ. ನೋಡು, ನಿನ್ನಿಂದಲಾಗಿ ಸ್ತ್ರೀ ಹತ್ಯೆ ಎನ್ನುವಂತಹ ಮಹಾಪಾತಕ ಆಗುವುದು ಬೇಡ. ಎಲ್ಲಿಂದ ಬಂದಿದ್ದೀಯೋ ಅಲ್ಲಿಗೆ ಹೋಗ್ಬಿಡು. ಹಾಗೆ ನೋಡೆಲ್ಲ ಭಾಗವನ್ನು ನೋಡೆಲ್ಲ ಭಾಗವನ್ನು ಶಿರವನ್ನೆನ್ನಾಡುತ್ತಿಗೆ ಧೃಡರನ್ನು ಶಿರವನ್ನೆನ್ನಾಡುತ್ತಿಗೆ ಧೃಡರನ್ನು ಕೂಡದಲ್ಲೇನೆಂಬುದು ಹೊರಗಿನ ನೋಡಿ ನಿನ್ನೆದೆಯೋ. ಒಳ್ಳೆ ಕಿರಾತನನ್ನ ಗೆದ್ದಿರುವ ಹಾಗೆ ವೀರನೆಲ್ಲ ವಿಶ್ವ ಈ ನಾನು ಕಾರ್ಯಪ್ರವೃತ್ತನಾಗಿದ್ದೇನಲ್ವಾ, ಜಾತಕವಷ್ಟೇ ಇನ್ನು ಸಂಚರಿಸುತ್ತೇನೆ. ನಾನು ನನ್ನನ್ನು ನೋಡುವೊಮ್ಮೆ ನನ್ನ ಬದುಕು ಕೆಟ್ಟಿರಬಹುದು, ನನ್ನ ಯೌವನ ಮಾತ್ರವಿಲ್ಲ, ಈ ಯೌವನದಿಂದಲಾದರೂ ಮತ್ತೊಬ್ಬ ಪುರುಷರನ್ನ ಕಾಣುತ್ತೇನೆ, ಇಲ್ಲ ಒಂದು ಪಡೆಯನ್ನ ಕಟ್ಟೇನೆ, ಆ ಪಡೆಯಿಂದ ನಿನ್ನ ಶಿರಕ್ಕೆ ನೋಡುತ್ತೇನೆ. ಪ್ರಶ್ನೆ ತಂದ ಬಡಗೆ ರತ್ನಿ ಬಂದ ಬಳಿಗೆ ಸಂಭಾರವೆಷ್ಟಾದ ನೀನೆ ಕಡೆಗೆ ಸಂಭಾರವೆಷ್ಟಾದ ನೀನೆ ಕಡೆಗೆ ನಿತ್ಯ ಹೋಗಲ್ಪಟ್ಟರೆ ರತ್ನಗಳ ಪುಟ್ಟಿ ಬಿಡುವೆ. ಅಬ್ಬಬ್ಬಬ್ಬಬ್ಬಬ್ಬಬ್ಬ. ನಿನ್ನ ಬದುಕನ್ನ ಕಟ್ಟಿಕೊಳ್ಳುವ ಉದ್ದೇಶದಿಂದ ಬದುಕಿಗೆ ಅಸ್ತಿತ್ವ ಇಲ್ಲದೆ ಇದ್ದವರ ಕಾಲನ್ನ ಹಿಡಿಯುವುದಕ್ಕೆಲ್ಲ ಮುಂದಾಗ್ತಾ ಇದೆಯಲ್ಲ. ಪ್ರಶ್ನೆ ನೀ ತಂದ ಬಡಗೆ ಅವಸ್ಥೆ ಏನಾಗ್ತದಂತ ಈಗಲೇ ತೋರಿಸಿದ್ದೇನೆ. ಮುಂದು ಅಂಥದ್ದೇ ಅವಸ್ಥೆ ಆಗುವುದು. ಆಮೇಲೆ ಉದ್ದು ಉಬ್ಬಿದರೆ ಯಾವತ್ತೂ ಮದ್ದಳೆ ಆಗುವುದಿಲ್ಲ. ಅಳಿಲೊಂದು ಬಂದು ಅರಳಿಯ ಮರವನ್ನ ಏರಿದ ಮಾತ್ರಕ್ಕೆ ಆ ಮರ ಯಾವತ್ತೂ ಅಲುಗಾಡುವುದಕ್ಕೆ ಸಾಧ್ಯವಿಲ್ಲ. ಬಾಯಿಗೆ ಬಂದ ಹಾಗೆ ಹಲುವಿದಾಕ್ಷಣ ಹಸ್ತಿನಾವತಿಯ ಕೀರ್ತಿಯ ಶಿಖರ ಮುರಿಯುವುದಿಲ್ಲ. ಜಾಗ್ರತೆ. ಹತ್ತುದರಗಲಿ ಗಂಟನು ಹತ್ತುದರಗಲಿ ಗಂಟನು ಮುಂದೆನ್ನ ಬಿಟ್ಟದನವ ಹೋಗನು ಮುಂದೆನ್ನ ಬಿಟ್ಟದನವ ಹೋಗನು ಹೊಟ್ಟದರಗಲಿ ಎಂಬುದ ಹೊರಗಡೆದ ಬಿಟ್ಟದಲ್ಲಿ ಹೇಳುತ್ತ ಹತ್ತುದರಗಲಿ ಗಂಟನು ವಿಶ್ವ ಇನ್ನೇನಿನ ಸ್ಥಳದಲ್ಲಿ ಕಣ್ಣಿಟ್ಟುಕೋ. ಏನು? ಈ ಬದುಕಿನ ಅಂಬೆ ನಿನ್ನ ಬದುಕಿಗೆ ಮಾರಿಯಾಗಿ ಬಂದೇ ಬರುತ್ತಾಳೆ. ಅಥವಾ ಸಮಸ್ಯೆಯನ್ನು ಕಾಡುತ್ತೇನೆ. ನಿನಗೊಂದು ವ್ಯವಸ್ಥೆ ಮಾಡದಿದ್ದರೆ ಕಾಶಿಯ ನಂದನೆಯಲ್ಲ, ಪ್ರತಾಪ ಸೇನನ ಪುತ್ರಿಯಲ್ಲ, ಹೆಚ್ಚೇನು ನಾ ಹೊತ್ತಿರುವುದು ಸ್ಥಳವಲ್ಲ. ಅಂತೂ ನೀ ಹೆಣ್ಣಲ್ಲ ಎನ್ನುವುದು ನಮ್ಗೆ ಗೊತ್ತಾಗಿದೆ. ಮಾರಿಯಾಗಿ ಬರುತ್ತೇನಲ್ಲ, ಇವಾಗಲೇ ಹೆಮ್ಮಾರಿಯಾಗಿ ಕುಣಿತಾ ಇದ್ದವಳು ನೀನು. ಏಯ್, ಏಯ್, ನಿನ್ನ ಕೊಟ್ಟು ಬೆದರಿಕೆಗೆಲ್ಲ ಹೆದರುವವ ಈ ಭೀಷ್ಮನಲ್ಲ. ನಾನು ಯಾರು ಗೊತ್ತಾ? ಭಾರ್ಗವ ರಾಮನಿಗೆ ಶಿಷ್ಯ, ನೆನಪಿರಲಿ. ಇನ್ನೇನು ಮಾಡ್ಲಿ ನಾನು? ದುರದೊಳಿಬನನು ಗೆಲುವ ಶೂರನು ದುರದೊಳಿಬನನು ಗೆಲುವ ಶೂರನು ದರೆಯುಳಲ್ಲಿಯೂ ಕಾಣಿಸಗದವು ದೊರೆಯುಳಲ್ಲಿಯೂ ಕಾಣಿಸಗದವು ವನಕ್ಕೆ ಹೋಗುವೆನು ತಪವ ಜರಿಪೆನು ವನಕ್ಕೆ ಹೋಗುವೆನು ತಪವ ಜರಿಪೆನು ಹನನಗೈವನು ಶಪಿಸುತ್ತಿವನನು ಹನನಗೈವನು ಶಪಿಸುತ್ತಿವನನು ದುರದೊಳಿವನನು ಗೆಲುವ ಶೂರನು ಬದುಕಬೇಕೆನ್ನುವಂತ ಆಸೆಗಳು ಸತ್ತು ಹೋಯಿತು. ಭೀಷ್ಮನಿಗೆ ನಾನು ಹಗೆಯಾಗಬೇಕೆನ್ನುವಂತ ನನ್ನ ಬಯಕೆಗಳೇ ಅಧಿಕವಾಯಿತು. ಇಷ್ಟೇ ಪ್ರಯತ್ನಗಳನ್ನು ಮಾಡಿದರು, ನಾನೇನ ಕೈದರು ಇವನನ್ನ ಸ್ಪರ್ಶಿಸಲಾಗುತ್ತಾ ಇಲ್ಲ. ಇನ್ನೇನು ಮಾಡುವುದಕ್ಕೆ ಅವಕಾಶ ಇದೆ? ಅವಕಾಶಗಳಿದೆ. ಅವಕಾಶಗಳಿಲ್ಲದಿದ್ದರೆ ಅವಕಾಶಗಳ ದಾರಿಯನ್ನ ಸಾಧಕರು ಸೃಷ್ಟಿಸಿಕೊಳ್ಳಲೇಬೇಕು. ಆಹಾ, ದೂರದಲ್ಲಿ ಇವನನ್ನ ಗೆಲ್ಲುವಂತವರು ಯಾರೂ ಇಲ್ಲವೇ? ಸರಿ, ತಪಸ್ಸನ್ನ ಬೆಳಿತೇನೆ,
ಆ ತಪಸ್ಸಿನ ಫಲದಿಂದ ಇವರನ್ನು ಶ್ರಮಿಸುತ್ತೇನೆ. ಕೊನೆಗಾಡಿದನಲ್ಲ, ನಾನು ಭಾರ್ಗವನ ಶಿಷ್ಯ, ಇವನು ಭಾರ್ಗವನ ಶಿಷ್ಯನೋ, ಇದನ್ನೇ ನಾನು ಪ್ರಾಣವಾಗಿಸಿಕೊಳ್ತೇನೆ. ಇವನನ್ನ ಹರಣವೇ